ಹೆಸರು ತೊಳಕ್ ಹೋಗೋದಿಲ್ಲ, ಅವ್ರ ಬಗ್ಗೆ ನಾವು ಮಾತಾಡಕ್ ಹೋಗೋದಿಲ್ಲ. ಯಾರ ಬಗ್ಗೆ ಮಾಡ್ತಾ ಇದಾರ ಜನ ನೋಡ್ತಾ ಇದಾರೆ. ನಮಗೆ ಯಾರು ಇವ್ರು ಹೋರಾಟ ಮಾಡ ಅಂತ ಹೇಳಕ, ನನ್ನ ಹಕ್ಕನ್ನು ಕೇಳಕ, ನನ್ನ ಪ್ರತಿಪಾದನೆ ಮಾಡಕ, ನನಗೆ ಸ್ವಾತಂತ್ರ್ಯ ಜಗತ್ತಲ್ಲಿ ಹುಟ್ಟಿದ್ದೀನಿ, ನಾನು ಸ್ವಾತಂತ್ರ್ಯ ದೇಶದಲ್ಲಿ. ಇವ್ರು ಹೇಳೇ ನಾನು ಹೋರಾಟ ಮಾಡ್ಬೇಕಾ? ನಾನು ಓಟ ನಿರಂತರವಾಗಿ ಕಾನೂನು ಹೋರಾಟ ಐತಿ. ನಾನು ಒಬ್ಬ ಜನಪ್ರತಿನಿಧಿ ಅಂತ ಗುರ್ಸ್ಯಾರ ಈ ರಾಜ್ಯದಾಗ. ಏನು ಇವ್ರು ಗುರ್ಸಿಲ್ಲ. 50 ವರ್ಷ ನಮ್ಮ ಮನೆತನ ಐತಿಲ್ಲ ರಾಜಕಾರಣದೊಳಗೆ. ಏನು ಇವ್ರು ಹೇಳ್ದಂಗೆ ಇವತ್ತು ಗೆದ್ದಿಲ್ಲ ನಾನು. ಇವ್ರು ಹೇಳ್ತಾರಂಗ ಇವತ್ತು ರಾಜಕಾರಣಕ್ಕೆ ಬಂದ್ಬಿಟ್ಟ MLA ಆಗ್ಬಿಟ್ಟ. ಏನು ಇವತ್ತು MLA ಆಗಿನಿ, ಇವು ಬಂದ್ಮೇಲೆ ಆಗಿನಿ. ಆ ಸ್ವಾಮಿನ ತೊಗೊಂಡು ಕುಣಿಸೋನ ನಾನು ಪಿಟಿಕ್ ಮೊದ್ಲು ಅದನ್ನ ನೆನಪಿಟ್ಕೊಂತೀರಿ. ಒಂದು ಪುನರಚನೆ ಪ್ರಸ್ತಾಪಗಳು ಇದೆಯಾ? ಒಂದು ನೀವು ಕೂಡ ಆಕಾಂಕ್ಷಿ ಆಗಿದ್ರೆ, ಪ್ರಬಲ ಆಕಾಂಕ್ಷಿ ನೋಡ್ರಿ. ಅದ್ರ ಬಗ್ಗೆ ಅದು ಇವತ್ತು ಸಚಿವ ಸಂಪುಟ ವಿಸ್ತರಣೆ ಅಥವಾ ಬದಲಾವಣೆ ಹೊಸದಾಗಿ ಮಾಡಬೇಕು ಅನ್ನೋದು ಇದೆ, ನಮ್ಮ ಹೈಕಮಾಂಡ್ಗೆ ಬಿಟ್ಟಂತದ್ದು ವಿಷಯ ಇದೆ. ಅದು ಪ್ರಸ್ತಾವನೆ ಇದೆ. ಅನೇಕ ಜನ ಕೇಳ್ತಾ ಇದೀವಿ, ನಾವು ಆಗ್ಬೇಕಲ್ಲಪ್ಪ, ನಾವು ಈ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಏನು ಅಧಿಕಾರ ಬರ್ತಾ ಹೋಗ್ತಾವ, ಇವೇನು ಶಾಶ್ವತ ಅಲ್ಲ. ಆದ್ರೆ ಎಲ್ಲರಿಗೂ ಒಂದು ಆಸೆ ಅನ್ನೋದು ಇರೋದಲ್ಲ. ಸಹಜವಾಗಿ ಆ ರೀತಿಯಲ್ಲಿ ನನಗೂ ಕೂಡ ಆಸೆ ಇದೆ. ನಾನು ಕೂಡ ಒಬ್ಬ ಬಹಳ ಗಟ್ಟಿ ಆಕಾಂಕ್ಷಿ ಮತ್ತು ವಿಶ್ವಾಸ ಕೂಡ ಇದೆ ನಮ್ಮ ಹೈಕಮಾಂಡ್ ಮೇಲೆ, ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ, ನಮ್ಮ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಮೇಲೆ ವಿಶ್ವಾಸ ಇದೆ. ಖಂಡಿತವಾಗಿ ಈ ಸರಿ ಅವಕಾಶ ಕೊಡ್ತಾರ. ಪೂರಕ ಬೆಳವಣಿಗೆಗಳು ಏನು, ನಾನು ಯಾರ ಹತ್ರನೂ ಹೋಗೋ ಮನುಷ್ಯ ಅಲ್ಲ. ಇದ್ದ ದೇವರಲ್ಲಿ ಯಾವ್ದಾರ ಆ ದೇವರನ್ನ ಹಿಡ್ಕೊಂಡು ಹೊಂಟ್ರೆ ಸಾಕು. ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಒಂದಾಗಬೇಕು ಅಂದ್ರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇವತ್ತು ನಾವು ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು. ಆ ವೀರಶೈವ ಲಿಂಗಾಯತನ ಬರೆಸ್ರಿ ಅಂತೇಳಿ ನಾನು ಎಲ್ಲರಲ್ಲಿ ಜನರಲ್ಲಿ ಮನವಿ ಮಾಡ್ತೀನಿ. ಪಂಚಮಸಾಲಿ ಜನರು ವಿಚಾರ ಮಾಡಬೇಕು. ಯಾಕೆ ಇವರು ಉದ್ದೇಶಪೂರ್ವಕವಾಗಿ ಇದನ್ನ ಬರ್ಸಾಕ ಅವ್ರು ಪ್ರಯತ್ನ ಮಾಡ್ತಾ ಇದಾರೆ, ನಾವ್ ಯಾಕೆ ಇದನ್ನ ಹೇಳ್ತಾ ಇದ್ದೀವಿ ಅನ್ನೋದನ್ನ ತೂಕ ಮಾಡ್ಬೇಕಲ್ಲ. ಅವರು ತಕಡಿಯೊಳಗಿಟ್ಟು ಯಾರು ಸ್ವಾರ್ಥಕ್ಕೋಸ್ಕರ ಹೇಳ್ತಾರ, ಯಾರು ಈ ಧರ್ಮ ಬೆಳಿಬೇಕು ಅನ್ನೋದಕ್ಕೆ ಹೇಳ್ತಾರ ಅನ್ನೋದನ್ನ ಜನರು ಅರ್ಥ ಮಾಡ್ಕೋಬೇಕು. ಜನರಿಗೆ ಗೊಂದಲಮಯ ಆಗ್ಬಾರ್ದು, ಅಂಧ ಭಕ್ತರ ಆಗ್ಬಾರ್ದ್ರಿ. ಬಸವಣ್ಣನ ಹೇಳಿ ಕಾಯಕವೇ ಕೈಲಾಸ, ಎನಗಿಂತ ಕಿರಿಯನಿಲ್ಲ, ಶಿವಭಕ್ತರಿಗಿಂತ ಹಿರಿಯನಿಲ್ಲ ಅಂತ ಹೇಳಿ ಇದು ಅರ್ಥ ಮಾಡ್ಕೋಬೇಕು. ಇದನ್ನ ಸುಮ್ಮನೆ ಇವ್ರು ಸ್ವಾರ್ಥಕ್ಕೆ, ಇವ್ರು ಬಂಡತನಕ್ಕ ಏನು ಹಿಂದೂ ಹುಲಿ ಅಂತ ಯಾರು ಒಪ್ಕೊಂಡ್ರಿ? ಸ್ವಯಂ ಘೋಷಿತ ಹುಲಿನ, ಸ್ವಯಂ ಘೋಷಿತ ಜಗದ್ಗುರುಗಳ ಇವರು ಸ್ವಯಂ ಘೋಷಿತ ಮಾಡ್ಕೊಂಡು ನಾನು ಹೇಳೋದಲ್ಲ, ಜನರು ಹೇಳಬೇಕಂತ. ಜನರು ಹೇಳ್ತಾರೆ ಇವ್ರಿಗೆ ಈ ಸಾರಿ ತಕ್ಕ ಪಾಠ ಕಲಿಸ್ತಾರೆ. ಸುತ್ತುಗಳಾದವಲ್ಲ, ಎಲ್ಲಾ ಸುತ್ತುಗಳೊಳಗೆ ನಾನೇ ಇದ್ದಾವ. ಈಗ ಬೇರೆ ಸುತ್ತು ಹಿಡ್ಕೊಂಡ್ರ, ಭಾರತೀಯ ಜನತಾ ಪಕ್ಷದ ಸುತ್ತು ಹಿಡ್ಕೊಂಡು ಹೊಂಟ್ರ. ಅವ್ರು ಸುತ್ತಕೊಂತ ಹೋಲಿ, ಇನ್ನ 10 ಸುತ್ತಾದ್ರೂ ಅವ್ರದ್ದು ಏನು ಕಾಣೋದಿಲ್ಲ. ನನಗೆ ಗೊತ್ತೈತೆ ಅವ್ರ ಹಣೆ ಬರ. ನ್ಯಾಯಯುತವಾಗಿ ಹೋರಾಟ ಆಗ್ಬೇಕು. ಒಂದು ಪಕ್ಷಕ್ಕೆ ಸೀಮಿತವಾದ ಹೋರಾಟ ಆದ್ರ ಮನೆ ಬೆಳಗಾವಿನಲ್ಲಿ ಅನುಭವಿಸ್ಯಾರಲ್ಲ ಪಾಪ, ನಮ್ಮ ಅಮಾಯಕ ಸಮುದಾಯದವರಿಗೆ ಹೊಡಿಸಿ ಅವ್ರಿಗೆ ಯಾರು ನೋಡ್ಕೊಳ್ಳೋದಿಲ್ಲ, ಇವ್ರು ನೋಡ್ಕೋತೀನಿ ಅಂತ ಹೇಳ್ತಾರ. ಏನು ಮಾಡಿಲ್ಲ. ಇದು ಟೂರಿಂಗ್ ಥಿಯೇಟರ್ ಮಾಡ್ಕೊಂಡು ಹೊಂಟಾರ ಅವರು. ಅವ್ರಿಗೆ ನಾವು ಹೇಳಿದ್ದೀವಿ. ಒಬ್ಬ ಒಂದು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷನಾಗಿಯೂ ಹೇಳಿದ್ದೀನಿ. ಯಾವ ರೀತಿ ಅವ್ರು ನಡಿಬೇಕಾಗಿದೆ, ನಡೀತಾ ಇಲ್ಲ. ಇದನ್ನ ಗಮನಿಸ್ತಾ ಇದಾರೆ ಜನ. ಇವ್ರು ಏನ್ ಮಾಡ್ತಾ ಇದಾರೆ? ಜನರ ದಾರಿ ತಪ್ಪಿಸೋದು, ಜನರ ದುಡ್ಡು ಹಾಳು ಮಾಡಿಸೋದು, ಸಮುದಾಯವ್ರನ್ನ ಎತ್ತಿ ಕಟ್ಟೋದು, ಅಲ್ಲಿ ಯಾರನ್ನೋ ವೈಯಕ್ತಿಕವಾಗಿ ಅವ್ರ ರಾಜಕೀಯ ಲಾಭಕ್ಕೆ ಇವರು ಸಹಕಾರ ನೀಡುವಂಥದ್ದು ಇದು ನಡೀತಾ ಇದೆ. ಈ ಜನರು ನೋಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸಮಯನ ನಿರ್ಣಯ ಮಾಡುತ್ತೆ. ಶೈವ ಮತ್ತು ಲಿಂಗಾಯತ ಇವು ಎರಡು ಬೇರೆ ಬೇರೆ ಪದ ಅಲ್ಲ. ಯಾಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂದ್ರೆ ಈ ಮಂತ್ರವನ್ನು ನಾವು ಜಪಿಸಿದಾಗ ಮಾತ್ರ ಒಗ್ಗಟ್ಟಿನ ಮಂತ್ರ, ಒಗ್ಗಟ್ಟು ಅನ್ನೋದು ಬರೋಕ್ಕೆ ಸಾಧ್ಯ ಇದೆ. ಆ ಒಂದು ನಿಟ್ಟಿನಲ್ಲೇ ಈ ನಾಡಿನ ಪಂಚಪೀಠಾಧೀಶ್ವರ ಆದಿಯಾಗಿ ನಮ್ಮ ಅನೇಕ ಹರಗುರು ಚರಮೂರ್ತಿಗಳು, ವಿರಕ್ತರಿರ್ಬೋದು, ಗುರುವಿಕ್ತರು ಇರ್ಬೋದು, ಎಲ್ಲರೂ ಕೂಡ ಇವತ್ತು ಒಂದಾಗಬೇಕು ಅನ್ನೋದು ವಿಚಾರಕ್ಕೆ ಇವತ್ತು ಭಾಳ ಸ್ಪಷ್ಟವಾಗಿ ಅವರು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಿನ್ನೆ ಹುಬ್ಳಿಯಲ್ಲಿ ಕೂಡ ಇವತ್ತೇನು ನಮ್ಮ ಪಂಚಪೀಠಾಧೀಶ್ವರ ನೇತೃತ್ವದಲ್ಲಿ ಒಂದು ಸಭೆ ನಡೀತು, ಅದಕ್ಕೆ ನಾನು ಭಾಗವಹಿಸಿದ್ದೆ. ನಾವೆಲ್ಲರೂ ಒಂದಾಗುವಂಥ ಕಾಲ ಬಂದಿದೆ. ನಾನು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ, ಅದು ವೀರಶೈವ ಇರ್ಬೋದು, ಲಿಂಗಾಯತ ಇರ್ಬೋದು, ಅವ್ರು ವಿನಂತಿಯನ್ನು ಮಾಡ್ಕೋತೇನೆ. ಇವು ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳದಾವ. ಕೆಲವಷ್ಟು ಜನ ಕಾವಿ ಹಾಕಿದವರು ಇದ್ರಾಗದಾರ. ಅಂದ್ರೆ ಸಮಾಜವನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಾಗಬಾರ್ದು. ನಾವೆಲ್ಲ ಒಂದು ಆಗಬೇಕು ಅನ್ನೋದು ಇವತ್ತು ನಮಗೆ ಗಟ್ಟಿಯಾದ ಮನುಷ್ಯ. ಇವತ್ತು ಕೇಂದ್ರ ಸರ್ಕಾರ ಕೂಡ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಏನು ಈ ದೇಶದಲ್ಲಿ ಜಾತಿ ಜನಗಣತಿ ಆಗಬೇಕು ಅಂತೇಳಿ ಹೋರಾಟ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಜಾತಿ ಜನಗಣತಿಯನ್ನು ಮಾಡ್ತಾ ಇದೆ. ಬಹುತೇಕ ಈ ದೇಶದಲ್ಲಿ ಒಂದು ಬದಲಾವಣೆ ಬರುತ್ತೆ. ಏನು ವೀರಶೈವರಿಗೆ ಮಾನ್ಯತೆ ಇಲ್ಲ, ಲಿಂಗಾಯತರಿಗೆ ಮಾನ್ಯತೆ ಇಲ್ಲ ಅನ್ನೋದು ಒಂದು ಕೂಗಿತ್ತು. ಆ ಕೂಗನ್ನು ನಿರ್ವಹಣೆ ಮಾಡಬೇಕಾಗತ್ತೆ.
ಅದನ್ನು ಮಾಡುವಂತ ಸಂದರ್ಭದಲ್ಲಿ ಅನೇಕ ಕುತಂತ್ರವನ್ನು ಎಬ್ಬಿಸುವಂತ ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿ ರಾಜಕಾರಣಿಗಳಿದ್ದಾರೆ. ಅವ್ರು ಯಾವ ಧರ್ಮದಲ್ಲಿ ಜನಿಸಿವಿ ಅನ್ನೋದು ಅರಿವಿಲ್ಲ ಅವರಿಗೆ. ಫಸ್ಟು ಅವ್ರು ಎಲ್ಲಿ ಹುಟ್ಟಿದ್ವಿ ಅನ್ನೋದನ್ನ ಅರಿವಿಲ್ಲ. ಭಾರತ ದೇಶದಾಗ ಹುಟ್ಟಿವಿ, ಯಾವ ಜನಾಂಗದಲ್ಲಿ ಹುಟ್ಟಿದ್ವಿ ಅವ್ರಿಗೆ ಅರಿವೇ ಇಲ್ಲ. ಅವರು ವೈಯಕ್ತಿಕ ಪಕ್ಷದ ಒಂದು ಬೆಳೆಯೇ ಬೆಳೆಸ್ಕೊಳ್ತಾ ನಮ್ಮನ್ನು ಹಿಂದೂ ಅಂತ ಬರ್ಸ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಹಿಂದೂ ಬರ್ಸಲ್ಲ. ಇದು ನನ್ನ ಸ್ಪಷ್ಟವಾದ ನಿಲುವು. ನಾನು ಒಬ್ಬ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಾಯಕ ಒಂದು ನಿಗಮದ ಅಧ್ಯಕ್ಷನಾಗಿ ಒಬ್ಬ ಲಿಂಗಾಯತ ಧರ್ಮದಲ್ಲಿ ಜನಿಸಿದಂಥವನು, ಪವಿತ್ರವಾದ ಅನ್ನ ಬಸವಣ್ಣನವರ ನಾಡಿನಲ್ಲಿ ಹುಟ್ಟಿದಂಥವನು, ನಾನು ವೀರಶೈವ ಲಿಂಗಾಯತ ಅನ್ನೋದನ್ನೇ ಬರೆಸ್ಬೇಕು ಧರ್ಮದ ಕಾಲಮಲ್ಲಿ. ಆಯ್ತು, ಧರ್ಮದ ಕಾಲಮದಲ್ಲಿ ನೀವು ಮಾನ್ಯತೆ ಇಲ್ಲ ಅಂತ ಹೇಳ್ತಾರ. ಇದನ್ನು ಜನರ ಹತ್ರ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಿಮ್ಗೆ ವೀರಶೈವ ಲಿಂಗಾಯತ ಅನ್ನೋದು ಧರ್ಮ ಕಾಲಮ್ ಎಲ್ಲಿದೆ? ಆಗ್ಬೇಕು ಸ್ವಾಮಿ, ನಮ್ಮ ಧರ್ಮ ಕಾಲಮ್ ಆಗ್ಬೇಕಾಗಿದೆ. ಹೊಸದಾಗಿ ಕೇಂದ್ರ ಸರ್ಕಾರ ಮಾಡುವಂತ ಅಧಿಕಾರ ಇದೆ. ಈ ಬಾರಿ ನಾವು ಧರ್ಮದ ಕಾಲಮದಲ್ಲಿ ವೀರಶೈವ ಲಿಂಗಾಯತ ಅನ್ನೋದು ಬರೆಸಿದ್ರೆ ಮಾತ್ರ ಇವತ್ತು ನಮ್ಗೆ ಧರ್ಮ ಕಾಲೇಜ್ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಇದೆ. ಯಾವಾಗ ಸೃಷ್ಟಿ ಮಾಡೋರು ಇವರು? ಇಷ್ಟು ವರ್ಷ ಅಂತೂ ಹಿಂಗ ಕರ್ಕೊಂಡ್ ಬಂದಾರ. ಒಬ್ಬ ಹಿಂದೂ ಅಂತ ಅನ್ನೋದು, ಒಬ್ಬ ಮುಸ್ಲಿಂ ಅನ್ನೋದು, ಜಾತಿ ಭೇದ ಹಚ್ಚಿ ಈ ದೇಶದಲ್ಲಿ ಜಗಳ ಮಾಡ್ಕೊಂಡು ತಮ್ಮ ವೈಯಕ್ತಿಕ ರಾಜಕೀಯ ಬೆಳವಣಿಗೆಗೆ ಉಪಯೋಗ ಮಾಡ್ಕೊತ ಹೊಟ್ಟಿದ್ದಾರೆ. ಇವತ್ತು ಹಾದಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದ್ರಾಗ ನನಗೆ ಖೇದ ಅನಿಸಿದ್ದೇನಂದ್ರ, ಈ ಕೆಲವಷ್ಟು ದಾರಿಗಳಿದ್ದಾರೆ, ಪಟ್ಟಬದ್ಧ ಹಿತಾಸಕ್ತಿಗಳು. ಅವರು ಯಾವ ಪೀಠದ ಹೆಸರಿನ ಮೇಲೆ ಅವರು ಆ ಪೀಠಾಧ್ಯಕ್ಷರಾಗ್ಯಾರ ಅನ್ನೋದನ್ನ ಮರ್ತು ಬಿಟ್ರೆ ಈ ಸ್ವಾಮಿಗಳು. ಎಲ್ಲಿ ಹೇಳಿದಾರ? ಹಿಂದೂ ಬರ್ಸಂತಾರ, ಹಿಂದೂ ಅಂತ ಬರ್ಸಿ ಅಥವಾ ಒಕ್ಕಲಿಗ ಆತರ ಬರ್ಸಕ್ಕೆ ಯಾಕೆ ಹಿಂದೂ ಬರ್ಸ್ಬೇಕು? ಅದೊಂದು ಪ್ರತ್ಯೇಕ ಧರ್ಮ. ಸಿಖ್ ಧರ್ಮ ಇದೆ, ಕ್ರಿಶ್ಚಿಯನ್ ಧರ್ಮ ಇದೆ, ಜೈನ್ ಧರ್ಮ ಇದೆ. ಅದೇ ರೀತಿ ನಮ್ಗೆ ವೀರಶೈವ ಲಿಂಗಾಯತ ಧರ್ಮ ಆಗ್ಬೇಕು. ನಮ್ಮ ಕೂಗು ಸರ್, ನಿನ್ನೆ ಹುಬ್ಬಳ್ಳಿ ಒಳಗೆ ನೀವು ಪ್ರಮಾಣ ಇಲ್ಲ. ಇಂಥ ಪಟ್ಟಬದ್ಧ ಹಿತಾಸಕ್ತಿಗಳು, ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕ ಸಮಾಜವನ್ನ ಬಲಿಪಶು ಕೊಡ್ತಾ ಇದ್ದಾರೆ. ಒಬ್ಬ ಹೇಳ್ತಾನೆ ಇವತ್ತ ಹಿಂದೂನ ಬರ್ಸ್ಬೇಕು, ಹಳ್ಳಿಕರ್ ಬಸವಜಯ ಮೃತ್ಯುಂಜಯ ಸ್ವಾಮಿ ಯಾರು, ಆ ಹರಿಹರ ಸ್ವಾಮಿ ಯಾರು ಅಂತ ಮಾತಾಡ್ತಾರೆ. ಇವ್ರು ಯಾರ ಬಗ್ಗೆ ಗೌರವ ಐತ್ರಿ? ಬಸವಣ್ಣವ್ರ ಬಗ್ಗೆ ಗೌರವ ಇಲ್ಲ. ಇವ್ರು ಮತ್ತೆ ಹೇಳ್ತಾರ ಬಸವಣ್ಣನ ಮಾತು. ಬಸವಣ್ಣನ ಹೆಸರು ತಗೋತಾರ, ಬಸವಣ್ಣನ ಎಲ್ಲಾ ಮಾಡ್ತಾರ. ಆ ಧರ್ಮ ಬೇಡ ಅಂದ್ರೆ ಹೆಂಗ್ರಪ್ಪ? ಬಸವಣ್ಣವರು ಪ್ರತ್ಯೇಕ ಧರ್ಮ ಕಟ್ಟಾರ ಈ ದೇಶದಾಗ. ವಿಭೂತಿ ಲಿಂಗ, ಗುರುಲಿಂಗ ಜಂಗಮವನ್ನ, ಅಷ್ಟಾವರಣ, ಸದಸ್ಥಳ, ಇವೆಲ್ಲವನ್ನ ಅರ್ಥ ಮಾಡ್ಕೋಬೇಕಲ್ಲ. ನೋಡ್ರಿ, ಈಗ ಎರಡು ಪದ ಒಂದೇ ಅಂತ ನಾನು ಹೇಳಿದೆ. ವೀರಶೈವ ಅನ್ನೋದು ಒಂದೇ, ಲಿಂಗಾಯತರಂದ್ರೂ ಒಂದೇ. ಅದನ್ನ ಯಾಕೆ ಬೇರೆ ಬೇರೆ ಪಡಿಸ್ತಾ ಇದಾರೆ ಅಂದ್ರೆ ಅವರ ವೈಯಕ್ತಿಕ ಸ್ವಾರ್ಥಕ್ಕ ವಿನ ಇವ್ರಿಗೆ ಇದರಿಂದ ಏನಾಗೋದೈತಿ ಲಾಭ? ಏನಾದ್ರು ಆಗುತ್ತಾ? ಆಯ್ತ್ರಿ, ಲಿಂಗಾಯತ್ ಬಸವಣ್ಣನ ಫಾಲೋವರ್ಸ್ ಬಸವಣ್ಣ ಫಾಲೋ ಮಾಡ್ಲಿ, ಈ ಆದಿ ಜಗದ್ಗುರು ರೇಣುಕಾಚಾರ್ಯನ ಫಾಲೋ ಮಾಡ್ರಿ, ಏನ್ ತಪ್ಪೈತಿ? ಅವೆಲ್ಲ ಒಂದಾಗಿ ನಡೆಯಲ್ಲ. ವೀರಶೈವ ಲಿಂಗಾಯತನೇ ಆಗ್ಬೇಕು. ಹೌದು, ವೀರಶೈವ ಲಿಂಗಾಯತನೇ ಆಗ್ಬೇಕು, ಪ್ರತ್ಯೇಕ ಬೇಕು ಅನ್ನೋದು ನನ್ನ ಕೂಗು, ನನ್ನ ಸ್ಪಷ್ಟ. ಗೊಂದಲ ಯಾವತ್ತಿಲ್ಲ. ಗೊಂದಲ ಮಾಡೋರು ಎಲ್ಲಿವರೆಗೂ ಈ ಭೂಮಿ ಮೇಲೆ ಅದಾರ, ಗೊಂದಲವನ್ನ ದಿವಸ ಸೃಷ್ಟಿ ಮಾಡೋರೇ ಅವರು. ಯಾಕಂದ್ರೆ ಏನ್ ಮಾಡಿದ್ರು ಸಮಾಧಾನ ಇಲ್ಲ. ಮೊದಲು ನಮ್ಮ ಸರ್ಕಾರ ಅಂತ್ಯಂತ ಇವತ್ತು ಚುನಾವಣೆಯ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ವಿ, ನಾವು ಅಧಿಕಾರಕ್ಕೆ ಬಂದ್ರೆ ಇವತ್ತೇನು ಜಾತಿ ಜನಗಣತಿ ಅನ್ನೋದಕ್ಕಿಂತ ರಾಜ್ಯ ಸರ್ಕಾರಕ್ಕೆ ಆ ಜಾತಿ ಜನಗಣತಿ ಮಾಡುವಂತ ಅಧಿಕಾರ ಇಲ್ಲ. ಇವತ್ತು ಮಾಡ್ತಾ ಇರೋದು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಪರಿಶೀಲನೆ. ಇದು ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸರ್ವೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬೇರೆ ಆದಾಗ ಇವರೇ ಟೀಕೆ ಮಾಡಿದ್ರು. ನಮ್ಮನ್ನು ಬಿಟ್ಬಿಟ್ರ, ನಾವು ಕಡಿಮೆ ಆಗಿದ್ದೀವಿ. ಆಯ್ತು, ಕಡಿಮೆ ಆಗಿದ್ದೀವಿ ಅಂತ ನಮಗೂ ಇತ್ತು. ಅದಕ್ಕೆ ಇವತ್ತು ಮರು ಆ ಸಾಮಾಜಿಕ ಮತ್ತು ಶೈಕ್ಷಣಿಕ ಇವತ್ತೇನು ಪರಿಶೀಲನೆಯನ್ನ ಇವತ್ತು ರಾಜ್ಯಾದ್ಯಂತ ಪ್ರಾಮಾಣಿಕವಾಗಿ ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಇವತ್ತು ಸಹನೆ ಇರಬೇಕು, ಒಂದು ವಿಶ್ವಾಸವನ್ನು ಪಡಬೇಕು. ಅದರಲ್ಲಿ ಏನೇನೋ ತಮ್ಮ ವೈಯಕ್ತಿಕ ಏನು ಗೊಂದಲದಿಂದ ಸರ್ಕಾರದ ಮೇಲೆ ವಿನಾಕಾರಣ ಆರೋಪ ಮಾಡುವಂಥದ್ದು. ಯಾಕಂದ್ರೆ ಇಲ್ಲಿ ಇದ್ದಾರೆ ಕೆಲವಷ್ಟು ಜನ, ನಿಮ್ಗೆ ಗೊತ್ತಿದೆ, ಈ ದೇಶವನ್ನ ಹಾಳು ಮಾಡ್ತಿರುವಂತ ಈ ಭಾರತೀಯ ಜನತಾ ಪಕ್ಷದವರು, ಈ ದೇಶವನ್ನ ರಾಜ್ಯವನ್ನ ಹಾಳು ಮಾಡುವಂಥವ್ರು. ನೋಡ್ರಿ, ಜನರ ಮಧ್ಯೆ ಗೊಂದಲ ಉಂಟು ಮಾಡೋದು, ಒಂದು ಗಣಪನ ವಿಸರ್ಜನೆಯಲ್ಲಿ ಕೂಡ ರಾಜಕಾರಣ ಮಾಡುವಂಥದ್ದು, ಸಾವಿನಲ್ಲಿ ರಾಜಕಾರಣ ಮಾಡ್ತಾರೆ. ನೋಡ್ರಿ, ಆಡಳಿತ ಅಂದ ಮೇಲೆ ಅಲ್ಲಿ ಅಧಿಕಾರಿಗಳು ಅವ್ರ ಕರ್ತವ್ಯವನ್ನು ನಿಭಾಯಿಸಬೇಕಾಗತ್ತೆ. ಪೊಲೀಸ್ ಇಲಾಖೆಯವ್ರು ಏನು ಕಳ್ಳರನ್ನ ಹಿಡಿಬೇಡ ಅಂತಂದ್ರೆ ಏನ್ ಮಾಡ್ಬೇಕು? ಇವ್ರಿಗೆ ಬಿಜೆಪಿ ಅವ್ರಿಗೆ ಇವತ್ತು ಮರ್ಡರ್ ಮಾಡಿದವ್ರಿಗೆ ಹಿಡಿಬೇಡ ಅಂತಂದ್ರೆ ಏನ್ ಮಾಡ್ಬೇಕು? ಆಗಿದ್ದನ್ನ ದೂರು ಕೊಟ್ಟಿದ್ದಾರೆ. ಪೊಲೀಸರ ಕರ್ತವ್ಯ. ಅದಕ್ಕೇನು ಸರ್ಕಾರಕ್ಕೆ ಹೊಣೆ ಯಾಕೆ? ಮುಖ್ಯಮಂತ್ರಿಗಳ ಮ್ಯಾಗ ಹೊಣೆ ಯಾಕೆ ಹಾಕೋದು? ಇವರು ಉದ್ದೇಶ ವಿನಾಕಾರಣ. ಇವರಿಗೆ ನಮ್ಮ ಸರ್ಕಾರ ಒಂದು ಸುಭದ್ರವಾದ ಆಡಳಿತವನ್ನು ಕಳೆದ 2.5 ವರ್ಷದಿಂದ ಇವತ್ತು ನಮ್ಮ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು
ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇವತ್ತು ಬಹಳ ಸಮರ್ಪಕವಾಗಿ ಎಲ್ಲ ಜನರಿಗೆ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಈ ಒಂದು ಸಮೀಕ್ಷೆ ಕೂಡ ಇವತ್ತೇನು ಜಾತಿ ಜನಗಣತಿ ಈ ಸಮೀಕ್ಷೆ ಕೂಡ ಬಹಳಷ್ಟು ಅವಶ್ಯಕತೆ ಇತ್ತು. ಏನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಈ ಶೈಕ್ಷಣಿಕಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ಉದ್ದೇಶಪೂರ್ವಕವಾಗಿ ಗೊಂದಲವನ್ನು ಸೃಷ್ಟಿ ಮಾಡುವಂತ ಕೆಲವು ಜನ ಇದ್ದಾರೆ. ಅವರು ಈ ಭೂಮಿ ಇರುವವರೆಗೆ ಇರ್ತಾರ. ಆದ್ರೆ ಜನ ಅರ್ಥ ಮಾಡ್ಕೋಬೇಕು. ಗೊಂದಲವನ್ನು ಸೃಷ್ಟಿ ಮಾಡೋಂಥವ್ರು ಯಾರು ಅನ್ನೋದನ್ನ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೊಂತ ನಡೆಯುವಂತ ಕೆಲಸ ಮಾಡ್ಲಿ ಅಂತ ಹೇಳ್ತೀನಿ.